ನನ್ನ ಔಟ್ಫಿಟ್ ಬಂದು ಇವತ್ತು ಈ ಥರ ಇದೆ. ವೆಲ್ಕಮ್ ಟು ಬಾಗಾಬಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಗೇನ್ ಮೈ ಯೂಟ್ಯೂಬ್ ಚಾನಲ್. ಎಷ್ಟಿನ ನನ್ನ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಇವತ್ತು ನಾವು ಗೋವಾದಲ್ಲಿ ಬಾಗಾ ಬೀಚ್ ಹತ್ರ ಇದ್ದೀವಿ. ನಾವು ಔಟ್ಫಿಟ್ ತೋರಿಸ್ತೀನಿ. ಸೊ ನನ್ನ ಔಟ್ಫಿಟ್ ಬಂದು ಇವತ್ತು ಈ ಥರ ಇದೆ. ಸೊ ಇವತ್ತು ನನ್ನ ಔಟ್ಫಿಟ್ ಬಂದು ಈ ಥರ ಇದೆ. ತುಂಬ ಬಿಸಿಲಿದೆ ಇವಾಗ. ಅಪ್ಪು ಕುಟ್ಟಿ ಬರಿ, ಹಾಯ್ ಮಾಡು. ಹೌ ಆರ್ ಯು? ಲೆಟ್ಸ್ ಗೋ. ಸ್ಪೆಕ್ಸ್ ಹಾಕೋ ನೋಡಿ. ನನ್ನ ಮಗ ಇವಾಗ ಸ್ವಿಮ್ಮಿಂಗ್ ಮಾಡ್ತೀವಿ. ಸ್ಪೆಕ್ಸ್ ಹಾಕುತ್ತೀವಿ. ವಾಚಿನಿ ಹಾಕೋ ಸ್ಪೆಕ್ಸ್. ಇದೆಯಾ? ಹಾಕೋ, ನೀನು ಹಾಕೋ. ಯೋ 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 ಬಿಡು ಕೈನ. ಯೋ 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 ಎಸ್. ಇವಾಗ ನಾವು ಹೋಗ್ತಾ ಇದ್ದೀವಿ ಬಾಗಾ ಬೀಚ್. ಸೊ ಟೈಮ್ ಆಲ್ರೆಡಿ ಸಾರಿ ವಾಚ್ ಹಾಕಿಲ್ಲ. ಟೈಮ್ ಆಲ್ರೆಡಿ ಆಗಿದೆ 5:30 ಮೇಲಾಗಿದೆ. ಸೊ ಆದರೂ ತುಂಬ ಬಿಸಿಲಿದೆ ಗಾಯ್ಸ್ ಬಾಗಾ ಬೀಚಲ್ಲಿ. ಗೋವಾ ಫುಲ್ ಹಾಟ್ ಆಗಿದೆ. ಎಸ್, ಇವಾಗ ನಾವು ಬಾಗಾ ಬೀಚ್ಗೆ ಹೋಗಬೇಕು. ಸೊ ನಿನ್ನೆ ಬಂದ್ವಿ ಗೋವಾಗೆ, ಬಟ್ ಯಾವುದೇ ಪ್ಲೇಸಸ್ ನಿನ್ನೆ ಎಲ್ಲೂ ಕವರ್ ಮಾಡೋಕ್ಕಾಗಿಲ್ಲ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಅದರಿಂದ ಇವಾಗ ನಾವು ಬಾಗಾ ಬೀಚ್ಗೆ ಹೋಗ್ತಾ ಇದ್ದೀವಿ. ನೋಡೋಣ, ಇವತ್ತು ಲಾಸ್ಟ್ ಟೈಮ್ ಬಂದಾಗ ಒಂಥರ ಚೆನ್ನಾಗಿತ್ತು, ಬಟ್ ಈ ಸತಿ ಇನ್ನೂ ಚೆನ್ನಾಗಿದೆ ವೈಬು. ನೋಡೋಣ. ಸೊ ಲೆಟ್ಸ್ ಗೋ. ಬಾ ಶಿಷ್ಯ. ನೋಡ್ತೀವಿ ನನ್ನ ಶಿಷ್ಯ. ಬರೋ, ಇವ್ ನನ್ನ ಶಿಷ್ಯ. ಬಾರ. ಅವ್ನು ಸ್ವಲ್ಪ ನಾಚಿಕೆ ಗೈಸ್. ಏನು ಗೊತ್ತಾ, ಅವನು ಈ ಹುಡುಗಿರ ಮುಂದೆ ನಾಚಿಕೆ, ಕ್ಯಾಮ್ರಾ ಮುಂದೆ ಸ್ವಲ್ಪ ಶೈ ಫೀಲ್ ಆಯ್ತಾನೆ. ಸೊ ಓಕೆ, ನಾವೇ ಹೋಗೋಣ ಬನ್ನಿ. ನನ್ನ ರೂಮ್ ಬಂದು ಯಾವ ಥರ ಇದೆ ತೋರಿಸ್ತೀನಿ. ರೂಮ್ ಬಂದು ಫಸ್ಟ್ ಈ ಕಡೆ ಬಂದರೆ ಬಾಲ್ಕನಿ ಇದೆ. ಇಲ್ಲಿ ಬಂದು ನಮ್ಮದು ಬಾಲ್ಕನಿ ಇದೆ. ಬಾಗಾ ಬೀಚ್ ಹತ್ರನೇ ಮಾಡಿದ್ದೀವಿ. ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಅಲ್ಲಿಂದ ಪಕ್ಕ ರೋಡಲ್ಲಿ ಹಿಂಗೆ ಓಪನ್ ಆಗಿದ ತಕ್ಷಣ ಇದು ಬಂದು ರೂಮು. ಡಬಲ್ ಕಟ್ ಸ್ವಿಚ್ ಆಫ್ ಮಾಡ ಡೈರೆಕ್ಟ್. ಇದು ಬಂದು ಬಂದ ತಕ್ಷಣ ಎಂಟ್ರಿ. ಅಯ್ಯೋ ಸಾರಿ, ಅದು ಎಂಟ್ರಿ. ಡಬಲ್ ಕಟ್ ನೋಡಿ ರೆಡಿ ಆಯ್ತವಳೆ. ನನ್ನ ತಂಗಿ ಹುಷಾರಿಲ್ಲ ಅಂದ್ಬಿಟ್ಟು ರೆಡಿ ಆಯ್ತವಳೆ. ಎನರ್ಜಿ ಬಂದ್ಬಿಟ್ಟಿದೆ. ಇವ್ರು ನಾನು ಯಾವಾಗ ಹೇಳಿದ್ನಲ್ಲ ನನ್ನ ಶಿಷ್ಯ ಅಂತ. ಇವ್ರಿಗೆ ಗೊತ್ತಲ್ಲ, ಮಿಸ್ಸಸ್ ಸಂಜು ಅವ್ರನ್ನ, ಸಾರಿ ಮಿಸ್ಟರ್ ಸಂಜು ನಮ್ಮ ಹಸ್ಬೆಂಡ್. ಇವರು ನೋಡಿಲ್ಲ ಅದು ನೋಡ್ಕೊಂಬಿಡಿ. ಇವರು ನನ್ನ ಶಿಷ್ಯ ಮಿಸ್ಟರ್ ಸಂಜು ಅನ್ನಕ್ಕೆ ಹೋಗಿ ಮಿಸ್ ಇವಳು ನನ್ನ ತಮ್ಮನ ಹೆಂಡತಿ ಇವಳು. ಅಂದ್ರೆ ನನ್ನ ನೋಡ್ರಿ, ಈಗ ಹಸ್ಬೆಂಡ್ನ ಬಿಟ್ಟು ಬಂದು ಹಿಂಗೆ ಜಾಲಿ ಮಾಡ್ತಾವಳೆ ಪಾಪ. ಯಾಕೋ ಹಂಗೆ ಹೇಳ್ತೀಯಾ? ಹುಡುಗಿ ಬಂದಿರೋದೇ ಅಪರೂಪಕ್ಕೆ ಹಿಂಗೆಲ್ಲ ಹೇಳ್ತೀಯ. ನೋಡಿ ನನ್ನ ಔಟ್ಫಿಟ್ ಬಂದಿದ್ದು. ಇಲ್ಲೇ ತಗೊಳ್ಳೋಣ. ಸೊ ವಯಸ್ಸು ಇವಾಗ ನನಗೊಂದು ಸ್ಲಿಪ್ಪರ್ ಬೇಕಿತ್ತು, ಅದಕ್ಕೆ ತಗೊಳ್ಳೋಣ ಅಂದ್ಕೊಂಡು ಬಂದಿದ್ದೀವಿ. ಚೆನ್ನಾಗಿ ವಿಡಿಯೋ ಮಾಡಿ. ಸಿಂಪಲ್ ತಗೋತೀನಿ. ನೀನು ಅದು ಸೈಜ್ ಮಾಡಿ. ಕರಿಬೇಕಾಯ್ತು ಮೇಡಮ್. ಚೆನ್ನಾಗಿತ್ತಲ್ಲೇ ಇದು. ಆಗಲ್ಲ ನೋಡ್ತಾವಳೆ ಇವಾಗ. ತೋರ್ಸು. ಬೇಡ ಬಿಡು.
ಬೇಡ ಅಕ್ಕ, ಅದೇ ಚೆನ್ನಾಗೈತೆ ಪಿಂಕೆ. ಹಾಂ, ಯಾವಾಗಲೂ ಒಂದೇ ಶೇಡ್ ತಗೋಬೇಡ. ಇಲ್ಲೆಲ್ಲ ಏನೇನೋ ಇದೆ. ಮಾತಾಡ್ತಾ ಇದ್ದೀನಿ. ಇಲ್ಲ, ಎಷ್ಟು ಕೆಲ್ಸ ಜಾಸ್ತಿ. ಇದು ಈ ಥರದ್ದು ಲಾಸ್ಟ್ ಟೈಮು ಇದು ಎತ್ಕೊಂಡು ಹೋಗ್ಬಿಟ್ಟಿದ್ದೆ. ಅದೇ ಚೆನ್ನಾಗಿತ್ತು ಅಲ್ಲ. ಕ್ಲೀನಾಗಿ ತೋರಿಸು. ಹ್ಞೂ ಅನ್ಬೇಡ. ನೋಡಿದೆ ಚೆನ್ನಾಗೈತೆ. ಅಲ್ಲ ಚೆನ್ನಾಗಿಲ್ಲ. 100 ರೂಪಾಯಿ ಜಾಸ್ತಿ ಆಯ್ತಲ್ಲ. ಅಲ್ಲ ಫೋನ್ ಬಂತು. ಅದೇ ಚೆನ್ನಾಗೈತೆ. ಅದೇ ಇಸ್ಕೊಳಂಗಿದ್ರೆ ಇಸ್ಕೋ. ಇಲ್ಲ ನಿಂಗೆ ಯಾವ್ದು ಬೇಕು ಇಸ್ಕೋ. ಗಣೇಶ್ ಅಷ್ಟೇ. ಹೇಳಮ್ಮ. ಹಾಂ ಪಾರ್ಕಿಗೆ ಗಾಡಿ ರೋಶ್ನಿ ಏನ್ ತಗೊಂಡ ಅವ್ನಿಗಂತ ಬೇಕಂತೆ. ಹಾಂ, ಲಾಡೆಂದು ಹೋಗ್ಬೋದು. ಗಾಯ್ಸ್ ಬಂದಿದ್ದೀವಿ ಇವಾಗ ಬೀಚ್ಗೆ. ಈಗ ಹೋಗ್ತಾ ಇದೀವಿ ಒಳಗಡೆ. ಸೊ ಬನ್ನಿ ಹೋಗೋಣ. ಫುಲ್ಲು ಜನ ಬಂದ್ಬಿಟ್ಟಿದ್ದಾರೆ. ಫುಲ್ಲು ನೋಡಿ ಹೆಂಗೆ ಮಾಡ್ತಾರೆ. ಹಾಂ, ಇಳಿಸಕ್ಕೆ ಬೇಡ ಅನ್ನ ಇಳಿತೀನಿ. ಫುಲ್ಲು ಜನ ಜಾಸ್ತಿ ಅವರು. ಪ್ಯಾರಾಶೂಟ್ ಮಾಡ್ತಾರೆ ನೋಡಿ. ಬಾಗ ಬೀಚ್ ಹತ್ರ ಮ್ಯೂಸಿಕ್ ಎಲ್ಲ ಹಾಕಿದ್ರು. ಸೊ ಅದರಿಂದ ನಾನು ಇವತ್ತು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಯಾಕಂದರೆ ಕಾಪಿರೈಟ್ ಬೀಳುತ್ತೆ ಅಂತ. ಬಾಗ ಬೀಚ್ ಹತ್ರ ಹೋಗಿ ಸೊ ಈ ಥರ ಇತ್ತು ನಿಮಗೆ ವ್ಯೂ. ಬಂದು ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಮತ್ತು ಅಲ್ಲೇ ಸ್ವಲ್ಪ ಹೊತ್ತು ಫೋಟೋಶೂಟು ವೀಡಿಯೋ ಶೂಟು ಎಲ್ಲ ಮಾಡ್ಕೊಂಡ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಲೈಟಿಂಗ್ಸ್ ಎಲ್ಲ. ಲಾಸ್ಟ್ ಟೈಮು ಬಂದಾಗಲೂ ಸೇಮ್ ಇದೇ ಥರನೇ ಇತ್ತು, ಬಟ್ ಬೇರೆ ಡಿಸೈನಲ್ಲಿ ಮಾಡಿದರು ಲೈಟಿಂಗ್ಸ್ನ. ಸೊ ಹಂಗೆ ಅಲ್ಲೇ ಕೂತ್ಕೊಂಡು ಕ್ಯಾಮ್ರಾದಲ್ಲಿ ಫೋಟೋಶೂಟ್ ವೀಡಿಯೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ. ಹಂಗೆ ಏನಾದರೂ ತಿನ್ನೋಣ ಅಂತ ಆರ್ಡ್ರ್ ಮಾಡೋಣ ಅಂದ್ಕೊಂಡು ಆರ್ಡ್ರೆಲ್ಲ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಆಮೇಲೆ ಅಪ್ಪು ಅಲ್ಲೆಲ್ಲ ಮರಳಲ್ಲೆಲ್ಲ ಆಟ ಆಡಿಕೊಂಡು ಕೂತಿದ್ದ. ಸೊ ಒಂಥರ ವೈಬ್ ಚೆನ್ನಾಗಿತ್ತು. ಬಟ್ ಲಾಸ್ಟ್ ಟೈಮ್ ಬಂದಾಗ ನಾವು ಮಾರ್ನಿಂಗಲ್ಲಿ ಮಧ್ಯಾಹ್ನಂಗೆ ಬಂದಿದ್ವಿ. ಬಟ್ ಈ ಸಲ ನಾವು ಈವ್ನಿಂಗ್ ಆಗ್ಬಿಟ್ಟಿತ್ತು, ಆಲ್ರೆಡಿ 6 o'clock ಮೇಲೆ ಆಗಿಬಿಟ್ಟಿತ್ತು. ಸೊ ಅದರಿಂದ ಜಾಸ್ತಿ ಏನು ಫೋಟೋಶೂಟು ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ಮಾಡ್ಕೊಂಡಿದ್ದೀವಿ. ಬಟ್ ಈ ಸಲ ಚೆನ್ನಾಗಿತ್ತು ಒಂಥರ. ಆಮೇಲೆ ನಾವು ಇದು ಬಟರ್ ಮಸಾಲ ಪನ್ನೀರ್ ಮಸಾಲ ಬುಕ್ ಮಾಡಿದ್ವಿ. ಬಟರ್ ಕುಲ್ಚಾ ಮತ್ತು ಪನ್ನೀರ್ ಬಟರ್ ಮಸಾಲ. ಸೊ ನಂಗೆ ಆಲ್ಮೋಸ್ಟ್ ನಾನು ಎಲ್ಲೇ ಹೋದ್ರೂ ನಂಗೆ ಇದೇ ಜಾಸ್ತಿ ಇಷ್ಟ ಆಗೋದು. ನಾನು ಇದನ್ನೇ ಜಾಸ್ತಿ ತಗೊಳ್ಳೋದು. ಟೇಸ್ಟ್ ಅಂತೂ ಸೂಪರಾಗಿತ್ತು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ಬಟ್ ಕಾಸ್ಟ್ಲಿ ಇತ್ತು, ಬಟ್ ಆದರೂ ಚೆನ್ನಾಗಿತ್ತು. ಸಾಂಗೆಲ್ಲ ಬೇರೆ ಹಾಕಿದ್ರಲ್ಲ, ಸೊ ಅದರಿಂದ ಎಲ್ಲನೂ ಕೂಡ ವಾಯ್ಸ್ ಓವರಲ್ಲೇ ಕೊಡ್ತಾಯಿದ್ದೀನಿ. ಜಸ್ಟ್ ಊಟ ಏನು ಫುಲ್ ತಿಂದಿರಲಿಲ್ಲ. ಜಸ್ಟ್ ಸ್ವಲ್ಪ ಹೊಟ್ಟೆ ಹಸಿತಿತ್ತು ಲೈಟಾಗಿ ಅಂದ್ಬಿಟ್ಟು
ಇವಾಗ ಸದ್ಯಕ್ಕೆ ಏನಾದ್ರು ಒಂದು ಸ್ವಲ್ಪ ತಿನ್ನೋಣ ಅಂದ್ಬಿಟ್ಟು ಬಟರ್ ಕುಲ್ಚಾ ಮತ್ತು ಬಟರ್ ಪನ್ನೀರ್ ಮಸಾಲ ಆರ್ಡ್ರ್ ಮಾಡಿದ್ವಿ. ಅದಕ್ಕೂ ಮುಂಚೆನೇ ಅದ್ರ ಜೊತೆ ತಿನ್ನೋಕ್ಕೆ ಅಂದ್ಬಿಟ್ಟೆ ಮಶ್ರೂಮ್ ಚಿಲ್ಲಿನ ಆರ್ಡ್ರ್ ಮಾಡಿದ್ವಿ. ಬಟ್ ಅದೇನು ಅಷ್ಟೇನು ಚೆನ್ನಾಗಿರಲಿಲ್ಲ. ಓಕೆ ಆಗಿತ್ತು, ಬಟ್ ಇದು ಮಾತ್ರ ಸಖತ್ತಾಗಿತ್ತು. ಸೊ ಹಂಗೆ ಅಲ್ಲಿ ಮುಂದೆ ನಮ್ಮ ಟೇಬಲ್ ಮುಂದೆ ಕ್ಯಾಂಡಲ್ ಇಟ್ಟಿದ್ರು. ಅದು ನನಗೆ ನಮ್ಮ ಟೇಬಲ್ ಮುಂದೆ ಇಕ್ಕೋಣ ಅಂದ್ಬಿಟ್ಟು ಇಕ್ಕೊಂಡಿದ್ವಿ. ಸೊ ಅದೆಲ್ಲ ಆದಮೇಲೆ ಅಪ್ಪುಗೆಲ್ಲ ತಿನ್ನಿಸಿ ಅಪ್ಪುಗೂ ಊಟ ಮಾಡಿಸೋಣ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೆ. ಅವನು ಬಾಲನ್ನು ತೊಗೊಂಡಿದ್ದು ಅದನ್ನು ಹಿಡ್ಕೊಂಡು ಆಟ ಆಡ್ತಾಯಿದ್ದ. ಸೊ ಇದೇ ನಾವು ತೊಗೊಂಡಿದ್ದು. ಊಟ ಎಲ್ಲ ಚೆನ್ನಾಗಿತ್ತು. ಅದಾದಮೇಲೆ ಅಪ್ಪುನ ಅಲ್ಲಿ ಸ್ವಲ್ಪ ಹೊತ್ತು ಹೋಗಿ ಬೀಚಲ್ಲಿ ಆಟ ಆಡ್ಕೊಂಡು ಬಂದ. ಸ್ವಲ್ಪ ಆಟ ಆಡ್ಕೊಂಡ್ಬಂದ್ಮೇಲೆ ಬಂದ ಫುಲ್ಲು ಮಣ್ಣೆಲ್ಲ ಮಾಡ್ಕೊಂಬಿಟ್ಟಿದ್ದ ಮೈಯೆಲ್ಲ. ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಜಾಸ್ತಿ ಹೊತ್ತು ಆಟ ಆಡೋಕ್ಕೆ ಹೋಗಿಲ್ಲ, ಯಾಕಂದರೆ ನೈಟ್ ಆಗಿತ್ತಲ್ಲ. ಸೊ ಅಲೆಗಳು ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಕಳಿಸ್ಲಿಲ್ಲ. ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ಬಂದ್ಮೇಲೆ ಅಲ್ಲಿ DJ ಇತ್ತು. ಸೊ ಅಲ್ಲಿ ಕರ್ಕೊಂಡು ಹೋಗಿದ್ವಿ. ಇಬ್ಬರು ಡ್ಯಾನ್ಸ್ ಆಡ್ತಾಯಿದ್ರು, ಸಾಂಗೆಲ್ಲ ಹಾಕಿದ್ರು. ಅವ್ನಿಗೊಂಥರ ಶೈ ಫೀಲು ಜಾಸ್ತಿ, ಹಂಗೂ ಡ್ಯಾನ್ಸ್ ಆಡ್ತಾಯಿದ್ದ. ಸೊ ಇಬ್ಬರು ಡ್ಯಾನ್ಸ್ ಮಾಡಿಕೊಂಡು ಅವನೊಂಥರ ಅವ್ನಿಗೆ ಡ್ಯಾನ್ಸು ಸಾಂಗ್ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಅವನು ಒಂಥರ ಎಂಜಾಯ್ ಮಾಡ್ತಿದ್ದ. ಒಂದೊಂದೇ DJ ಆಗ್ತಿದ್ರು. ಇಬ್ಬರು ಫುಲ್ಲು ಏನು ಖುಷಿಯಿಂದ ಡ್ಯಾನ್ಸ್ ಮಾಡ್ಕೊಂಡು ಫುಲ್ ಎಂಜಾಯ್ ಮಾಡಿದ್ರು. ಸೊ ಚೆನ್ನಾಗಿತ್ತು. ಮೆಮೊರೀಸ್ ಎಲ್ಲ ಒಂಥರ ಚೆನ್ನಾಗೇ ಇತ್ತು. ಮಸ್ತಾಗಿ ಡ್ಯಾನ್ಸ್ ಆಡ್ಕೊಂಡೆಲ್ಲ ಇದ್ವಿ. ಸೊ ಅದಾದಮೇಲೆ ಎಲ್ಲ ಮುಗೀತು. ಊಟ ಎಲ್ಲ ಮಾಡಿದ್ವಿ. ಊಟ ಅಂದರೆ ಫುಲ್ಲಾಗಿ ತಿಂದೆ, ಜಸ್ಟ್ ರೋಟಿ ಮಾತ್ರ ತಿಂದ್ವಿ. ಎಲ್ಲ ಮುಗಿಸ್ಕೊಂಡು ಅಪ್ಪು ಮರಳಲ್ಲಿ ಆಟ ಆಡ್ಕೊಂಡೇ ಕೂತಿದ್ದ. ಬಾ ಅಂದರೆ ಬರಲಿಲ್ಲ, ಮರಳಾಟ ಆಟ ಆಡ್ತಾಯಿದ್ದ. ಸೊ ಎಲ್ಲ ಮುಗಿಸ್ಕೊಂಡು ಹೋಗೋಣ, ಇನ್ನೇನು ಟೈಮ್ ಆಯಿತು. ನಾವಲ್ಲೊಂದು 7:30ವರೆಗೂ ಇದ್ವಿ ಅಷ್ಟೇ. ಮುಗಿಸ್ಕೊಂಡು ಸರಿ ನಡೀರಿ ಹೋಗೋಣ, ಜಸ್ಟ್ ಎಲ್ಲರೂ ವಾಕ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಮುಗಿಸ್ಕೊಂಡು ಹೋದ್ವಿ. ಇವಾಗ ಜಸ್ಟ್ ಸುಮ್ಮನೆ ಒಂದು 2 ರೌಂಡ್ ವಾಕ್ ಮಾಡೋಣ ಅಂತ ಹೋದ್ವಿ. ಸುಮ್ಮನೆ ಮುಗೀತು. ಫುಲ್ ಜಾಲಿ ನಾನು. ಅಪ್ಪು ಇಲ್ಲಿ ಏನೋ ನಿನ್ ಬಿಟ್ಟು ಇವಾಗ ನಾವು ಮುಗಿಸ್ಕೊ ಬಂದ್ವಿ. ಬರೋಣ ಸುಮ್ಮನೆ ಒಂದು ವಾಕಿಂಗ್ ಹೊಡ್ಬರೋಣ ಬಾ. ಅದನ್ನೇ ತಾನೇ ಮಾಡ್ತಾ ಇದೀವಿ. ವಾಕಿಂಗ್ ಮಾಡ್ತಾ ಇದೀವಿ. ವಾಕಿಂಗ್ ಅಂತ ಇನ್ನೊಂದು ವಾಕಿಂಗ್, ಎಲ್ಲೋ ಹೋಗೋದು ವಾಕಿಂಗ್. ನೋಡಿದ್ಮೇಲೆ ಬಟ್ಟೆ ಸಪ್ಪಳ ಹೋಯ್ತು ನೋಡಿ. ತರ ನಮ್ಗೆ ಕೇಳಿದ್ ಬಟ್ಟೆ ಬ್ಲೂ ಕಲರ್ ಚೆನ್ನಾಗಿತ್ತು. ಬ್ಲೂ ಕಲರ್ ಬೇಡ ನಡಿ. ಬ್ಲೂ ಕಲರ್ ಮಸ್ತಾಗಿತ್ತಲ್ಲ. ಸಂಜೆ ನೋಡಿ ಗ್ರೀನ್ಗಿಂತ ಬ್ಲೂ ಕಲರ್ ಬುಕ್ ಮಾಡಿದೀನಿ. ಅದು ನೋಡಿ ಬೀಚ್ ಎಲ್ಲ ಇವಾಗ ಬೀಚ್ಗೆಲ್ಲ ಬಂದ್ಮೇಲೆ ಇವಾಗ ಬರುತ್ತೆ ಅದು ಮೀಶೋದು. ನೋಡೋಣ. ಇಲ್ಲಿ ನೋಡ್ರಿ ಪೇಷಂಟ್ ಆಗುತ್ತಾಳೆ. ಏನೇ ಹಚ್ಚು ಬಂದವ್ನು ಎಂಜಾಯ್ಮೆಂಟ್ ಮಾಡಲ್ಲ, ಒಂದೇನು ಮಾಡಲ್ಲ. ಸುಮ್ಮನೆ ಅವಾಗ ನೋಡ್ರಿ ಮಲಗಿರ್ತಾಳೆ ಮಲ್ಗೇ ಇರ್ತಾಳೆ. ಏನು ಮಲ್ಗೋದಿದೆ ಅಂತ ಚೆನ್ನಾಗಿತ್ತು. ಬಟ್ ಲಾಸ್ಟ್ ಟೈಮ್ ಅಷ್ಟು ಮಜಾ ಇರಲಿಲ್ಲ. ಇಷ್ಟು ಟೈಮು ಅದು ನಾವು ಈವ್ನಿಂಗ್ ಹೋಗ್ಬಿಟ್ವಿ. ಸೊ ಸತಿ ಬಂದಿದ್ದು ಅಷ್ಟು ಎಂಜಾಯ್ಮೆಂಟ್ ಏನಿರಲಿಲ್ಲ. ಬಟ್ ಓಕೆ, ನಾಳೆ ಆದ್ರೆ ಬೀಚ್ಗೆ ಹೋಗ್ಬೇಕು. ಅಲ್ಲಿ ಹೋದ್ರೆ ಬೆಳಗ್ಗೆ ಇವಳಿಂದನೇ ಲೇಟ್ ಆಗಿತ್ತು ಬೀಚ್ಗೆ ಹೋಗಿ. ಎದ್ದೋಳು ಮಲ್ಕೊಂಡಿರ್ತಾಳೆ ಎಲ್ಲಿ ಬಂದು ಸುಮ್ಮನೆ. ಹೋಯ್ತೆ ಸಂಜೆ ನೀನು ಪ್ಯಾರಾಶೂಟು ಅದೇನೋ ಹೋಯ್ತೀರಿ ಅಂದಲ್ಲ, ಬನಾನಾ ರೈಡು ಎಲ್ಲಿ ಹೋಯ್ತಿ? ಅಲ್ಲಿ ಗೋವಾಲ ಎಲ್ಲಿ? ಮುರುಡೇಶ್ವರ ಹೋಯ್ತೀನಿ ಅಂದರೆ ಸ್ಕೂಬಾ ಡೈವಿಂಗಾ? ಅಯ್ಯೋ ಕಾಸ್ಟ್ಯೂಮ್ಗಳು ಚೆನ್ನಾಗೈತೆ, ಬಟ್ ಕಾಸ್ಟ್ಲಿ, ತುಂಬ ಅಂದರೆ ತುಂಬ ಕಾಸ್ಟ್ಲಿ. ಅಪ್ಪು ಕುಟ್ಟಿ ಫುಲ್ಲು ನೀರಲ್ಲೆಲ್ಲ ಆಟ ಆಡ್ಬಿಟ್ಟು. ಇದೆಲ್ಲ ಮಾರ್ನಿಂಗೇ ಇರುತ್ತೆ. 6 ಗಂಟೆಗೆ ಹಾಕಲ್ಲ ಅವ್ರು ಒಳಗಡೆ ಪ್ರೈಸ್ ಅದೇನೆ ಅಷ್ಟೇ ಹಾಕ್ ಅನ್ಸುತ್ತೆ, ಇಷ್ಟೇ ಅನ್ಸುತ್ತೆ. ಬನ್ರಿ ಅದಕ್ಕೆ 1300 ಕೇಳ್ತೀನಿ ಅಷ್ಟು. ಓಕೆ ಇವಾಗ ರೂಮ್ ಬಂದ್ವಿ. ಏನ್ ನಿಮ್ಮಿಬ್ಬರು ಬರೀ ಜಗಳ ಕೆಲಸನಾ? ವಾವ್, ರೂಮ್ ಇವಾಗ ಗಮ್ಮಂತೈತಲ್ಲ ನೋಡಿ ನಾವಿರೋ ರೂಮ್.
ಇವ್ ನನ್ನ ಶಿಷ್ಯ, ಅವಲ್ ಹೇಳಿದ್ನಲ್ಲ ನನ್ನ ಶಿಷ್ಯ. ಯಾಕೆ ನೋಡ್ರಿ ಎಷ್ಟು ಕಚ್ಚಿಡುವಾಗ ಮಾತಾಡ್ತಾನೆ ಅವನು, ಕಿಚ್ಚಾಡ ಅವನು. ನನ್ನ ಶಿಷ್ಯ ಇವನು ನೋಡ್ರಿ, ಯಾರು ಇಟ್ಟಿರೋದು ನಾನು. ಇವಾಗ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಚೇಂಜ್ ಮಾಡಿದ್ದೀನಿ. ಅಪ್ಪು ಕುಟಿ ಬಂದು ಅಪ್ಪು ಕುಟಿ, ನಮ್ಮ ಕುಟಿ ನೋಡ್ರಿ. ಅಯ್ಯೋ ಏನು ಕುಟಿ ಇದೆಲ್ಲ ಚಿಕ್ಕ ಕುಟಿ. ಸೊ ಇವಾಗ ಸಂಜೆ ಊಟ ತರಕ್ಕೆ ಹೋಗಿದ್ದಾನೆ. ಊಟ ತಂದ್ಮೇಲೆ ತಿನ್ಬೇಕು ನೋಡೋಣ. ಅಯ್ಯೋ